ಅನ್ಕೊಳ್ಳಿ. ಬಟ್ ವಿಶಾಲ್ ನಮ್ಗೆ ಥ್ರೂ ಔಟ್ ಜರ್ನಿನ ನಮಗೆ ಗೈಡ್ ಮಾಡ್ತಾ ಇದ್ರಿ ಗೈಸ್. ಫುಲ್ ಕೆಲಸ ಕೊಡ್ತಿದ್ದೀನಿ ಇವಳಿಗೆ ಅಲ್ಲ. ಆಮೇಲೆ ಡೇ 3 ಅಲ್ಲಿ ಇದು ನಮ್ ಚಾನಲ್ ಅಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಎಲ್ಲಿ ಹೋಗ್ತಿದೆ? ಇಲ್ಲಿ ಲಾಕರಲ್ಲೆಲ್ಲ ಫೋನ್ಗಳು ಇಡೋಣ ಅಂತ ಹೋಗ್ತೀವಿ. ಆ್ಯಪ್ಸ್ ತಗೊಳ್ಳೋಣ ಅಂತ ಮಹಾ ಸಿಕ್ಸ್ಗೆ ಬಂದಿದ್ದೀವಿ. ಒಂದು ಅಂಜೂರ ಪಿಸ್ತಾ ಶಿವ ಸ್ಟ್ಯಾಚ್ಯೂ ಆಕ್ಚುಲಿ 58 feet ಲಾಂಗ್ ಇದೆ. ಸಿದ್ದರಾಮಯ್ಯ ನಂಬಿದೆ ಈ ಕಲರ್ ಇದೆಯಲ್ಲ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ವಿಡಿಯೋಸ್ ಲೈಕ್ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ ಏನು ಅಂದ್ರೆ ನಾವು ವರ್ಕಳಕ್ಕೆ ಹೋಗ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಮತ್ತೆ ನಾವೇನೆಲ್ಲ ಫನ್ ಮಾಡ್ತೀವಿ ಅಂತ ಈ ವ್ಲಾಗ್ ಅಲ್ಲಿ ನೋಡ್ಬೋದು. ತೋರ್ಸಿ ಹೆಂಗ್ ಮಾಡೋದಂತ. ಆಯ್ತು, ತಂದ್ಕೊಟ್ಟಿರೋದ್ರೆ ಇದು ಮಾಡೋದಷ್ಟೇ. ಬ್ರೆಡ್ ಆಮ್ಲೆಟ್ ರೆಡಿ. 1/2. ರೆಡಿ ಟೋಸ್. ಬೇಗ ತಿನ್, ಟೇಸ್ಟ್ ಇಲ್ಲ. ನನ್ನ ಒಬ್ಳನ್ ವೆಜ್ ಇಟ್ಕೊಂಡು ತಿಂತೇನೆ. പുറം നാടുകളിലൊക്കെ പോയിട്ട് നമ്മളെ കുറിച്ച് എല്ലാവർക്കും എല്ലാം ചെയ്യാൻ പറ്റും. എന്തിനാണ് അയാൾ ചെയ്യുന്നത് ഞാൻ ചോദിക്കുന്നത്. ശരിക്കും പറഞ്ഞാൽ മോദിയുടെ BJP മെയിനാണപ്പോ ಇವಳದು ಎಗ್ ಬಿರಿಯಾನಿ, ನಂದು ಪನ್ನೀರ್ ಹಂಗೆ ಕಟ್ ಮಾಡಿ ಹಾಕಿದ್ದಾರೆ. ಕಾವ್ಯ ತೋರಿಸ್ತಾ ಇದ್ದೆ. ಇಲ್ಲಿ ಒಂದು ಚಿಕನ್, ನನಗೆ ಸ್ಪೈಸ್ ತಿನ್ನೋಕೆ ಒಂದು ಚೂರು ಸ್ಪೈಸ್ ಇಲ್ಲ. ಸ್ಪೈಸ್ ಬೇಕು ಅಂದ್ರೆ ಮಿಕ್ಸ್ ಚಿಕನ್ ಹಾಕೊಳ್ಳೋದು, ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಅದು ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇವಳು ಪನ್ನೀರ್ ಬಿರಿಯಾನಿ. ಫೈನಲಿ ನಾವು ತ್ರಿವೆಂಡ್ರಮ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅನ್ನೋದನ್ನ ನೀವು ಮುಂದೆ ಹೀಗೆ ಹೋಗ್ತಾ ಹೋಗ್ತಾ ನಾವು ಬ್ಲಾಗಲ್ಲಿ ತೋರಿಸ್ತೀವಿ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ಕೊಲ್ಲಮ್ಗೆ ಟ್ರೈನ್ ಬುಕ್ ಮಾಡಿದ್ದು. ಸೊ ದಟ್ ನಾವು ಕೊಲ್ಲಮಲ್ಲಿ ಇಳ್ಕೊಂಡು ನಮಗೆ ಅಲ್ಲಿಂದ ವರ್ಕಳ ಕನ್ಫ್ಯೂಷನ್ ಆಗಿದೆ. ಅಲ್ಲಿಂದ ವರ್ಕಳ ಹೋಗ್ಬೇಕು ಅಂತ ಇತ್ತು. ಆಮೇಲೆ ತಿರ್ಗಿ ತ್ರಿವೆಂಡ್ರಮ್ಗೆ ಬಂದು ನಾವು ಅನ್ಕೊಂಡಿರೋ ಟೆಂಪಲ್ ವಿಸಿಟ್ ಮಾಡಬೇಕು. ಯಾವ ಟೆಂಪಲ್ ಅಂತ ನಾನು ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ. ಅನಂತನಾಭ ಸ್ವಾಮಿ ಟೆಂಪಲ್. ಟ್ರೈನ್ ಟಿಕೆಟ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ತ್ರಿವೆಂಡ್ರಮ್ಗೆ ಬಂದಿದ್ದೀವಿ. ಯಾ, ನನಗೆ ಕೈಂಡ್ ಆಫ್ ಕನ್ಫ್ಯೂಷನ್ಸ್ ಇದೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿದೆ. ಅಂಡ್ ಆಲ್ರೆಡಿ ಆರ್ಗನೈಸರ್ ಆನ್ ಟೈಮ್ ಬಂದು ವೇಟ್ ಮಾಡ್ತಿದ್ದಾರೆ. ಪಾಪ ನಾವು ಅಲ್ಲಿ ಅದೆಲ್ಲ ಹಾಕಿ ಹಾಕ್ತೀವಿ. ಸೊ ನಾವು ಸ್ವಲ್ಪ ಅಲ್ಲಿ ರೀಚ್ ಆದ್ವಿ. 7:30 ಅನ್ಕೊಂಡು 6:15 ಹಂಗೆ ಬಂದ್ವಿ. ಬಟ್ ಸ್ಟಿಲ್ ಪಾಪ ಬಂದು ವೇಟ್ ಮಾಡ್ತಿದ್ದಾರೆ ನಮ್ಮನ್ನ ಪಿಕ್ ಮಾಡೋಕ್ಕೆ. ಸೊ ಆನ್ ಟೈಮ್ ಇದ್ದಾರೆ. ಯಾ,
ಸೊ ಇವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಪ್ಲಾನ್ಸ್ ಚೇಂಜ್ ಆಗಿರೋದ್ರಿಂದ ಟ್ರೈನ್ ಎಲ್ಲ ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ಬಂದಿದ್ದಾಗಿದೆ. ಸೊ ನೈಸ್ ಅಡ್ವೆಂಚರ್ ಫುಲ್ ಅಡ್ವೆಂಚರ್. ಟ್ರೈನ್ ಹತ್ತೋದ್ರಿಂದ ಇಲ್ಲಿವರೆಗೂ ಅಡ್ವೆಂಚರ್. ಬಿಕಾಸ್ ನಮಗೆ ಟ್ರೈನ್ ಕೂಡ ಜಸ್ಟ್ ಒಂದು 5 minutes. ಸೊ ನಾವು ಪ್ಲಾನ್ ಮಾಡ್ದಂಗೆ ಏನೂ ಆಗಲ್ಲ, ಇಲ್ಲಿ ಬಂದು ಎಲ್ಲ ಚೇಂಜಸ್ ಆಗುತ್ತೆ. ಇಟ್ ವಾಸ್ ನೈಸ್. ಸೊ ಇವಾಗ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಅವರ ಫ್ರೆಂಡ್ ಮನೆಗೆ ಹೋಗೋಣ ಅಂತ. ಇಟ್ ಇಸ್ ಜಸ್ಟ್ ಬಿಕಾಸ್ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ನಾವು ಇಲ್ಲಿ ವರ್ಕಳ ಹೋಗಿ ತಿರ್ಗಾ ವಾಪಸ್ ಬರೋದಕ್ಕಿಂತ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಇರೋದು. ಸೊ ಎಸ್, ಇನ್ನೊಂದು ಅಡ್ವೆಂಚರ್ ಅಂತ ಆಗಿದ್ದು ನಮಗೆ ಟ್ರೈನ್ ಲೇಟ್ ಆಗೋಗ್ಬಿಟ್ಟಿತ್ತು. ಎಷ್ಟು ಒಳ್ಳೆ ಫಿಲ್ಮ್ ಇಷ್ಟ ಓಡ್ ಬಂದು ಹತ್ಕೊಂಡಿದ್ದು. ಬಟ್ ನೋಡಿದ್ರೆ ತಿರ್ಗಾ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಟ್ರೈನ್ ಮೂವ್ ಆಗೋಕ್ಕೆ. ಟ್ರೈನ್ ಒತ್ತಿದ್ದು ಕರೆಕ್ಟ್ ಟೈಮ್, ಬಟ್ ಅದು ಮೂವ್ ಆಗಿದ್ದು ಒಂದು 30 minutes ಡಿಲೇ ಆಯಿತು ಅಷ್ಟೇ. ಇಲ್ಲಾಂದ್ರೆ ಟ್ರೈನ್ ಮಿಸ್ ಆಗಿ ಅದೊಂದು ಅಡ್ವೆಂಚರ್ ಬರ್ಸೋದು. ಸೊ ಇವಾಗ ಕ್ಯಾಬ್ ಬಂದಿದೆ. ಸೊ ಕ್ಯಾಬಲ್ಲಿ ಈಗ ಮನೆಗೆ ಹೋಗೋದು, ಫ್ರೆಂಡ್ ಮನೆಗೆ. ಇದು ಇಟ್ಬಿಡು ಮುಂದೆ. ಏನಂದಿದ್ರೆ ಟ್ರೆಕ್ಕಿಂಗ್ ಇದೆಯಾ? ಸೊ ವಿಶಾಲ್ ನಮ್ಗೆ ಥ್ರೂ ಔಟ್ ಜರ್ನಿನ ನಮ್ಗೆ ಗೈಡ್ ಮಾಡ್ತಾ ಇದ್ರಿ ಗೈಸ್. Oh, so you are on the video. Yes. It will depends upon how much rush it over there. So it will be Timings actually when will it till 12:15 we can enter. But if too much people are there, that's why I told you like didn't take the risk or something. We will get as soon as possible. We will enter the temple. Yeah. ಫಸ್ಟ್ ದರ್ಶನ ಮೀನ್ ಮನೆ ಒಳಗೆ ಹೋಗ್ಬೋದು. ವಾಟರ್ ಟ್ರಿಪ್ ಮ್ಯಾನೇಜರ್ ಅಲ್ಲ, ಎತ್ಕೊ ನೀನೆ ಫುಲ್ ಬ್ಯಾಗ್ ಬಂದಿರೋ ಬೇಗಿತ್ತು. ಫುಲ್ ಕೆಲಸ ಕೊಡ್ತಿದ್ದೀನಿ ಇವಳಿಗೆ. ಹಾಂ ಮತ್ತೆ ಸೊ ಇವಾಗ ಅವ್ರ ಮನೆಗೆ ಬಂದಿದ್ದೀವಿ. ಮನೆ ಎಷ್ಟು ಕಾಮ್ ಆಗಿದೆ ಅಲ್ಲ. ಹೌದು, ಸಖತ್ತಾಗಿದೆ. ನನಗೆ ಇಲ್ಲೇ ನೆಕ್ಸ್ಟ್ ಸ್ಟೇ ಕೊಟ್ಬಿಟ್ಟಿದ್ರು ಸಖತ್ತಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಸ್ಟೇ ಇದೆ ಆಕ್ಚುಲಿ. ಕೊಡು ಚಪ್ಪಲಿ ಇಲ್ಲೇ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಸ್ಟೇ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಆರ್ ವಿಡಿಯೋಸ್. ನಮ್ಗೆ ಆಕ್ಚುಲಿ ಗೊತ್ತಿಲ್ಲ ಏನ್ ನಡೀತಿದೆ ಅಂತ. ಟ್ವಿಸ್ಟ್ ಅಂಡ್ ಟರ್ನ್ಸ್, ಫುಲ್ ಅಡ್ವೆಂಚರ್ ಕೈಂಡ್. ಆಂಟಿನ ಮಾತಾಡ್ಸೋಣ. ಕಮಾನ್ ಎತ್ತು ನೋಡಿ, ತಂಗಿ ಕಷ್ಟ ಕೊಡಬಾರ್ದು ಅಂದ್ಬಿಟ್ಟು ಅಕ್ಕನೇ ಎತ್ತಿದ್ದಾಳೆ. ಈಗ ಫ್ರೆಶ್ ಅಪ್ ಆಗಕ್ಕೆ ಮೇಲೆ ಹೋಗ್ತಾ ಇದೀವಿ. ಎಲ್ಲ ಕಡೆ ಕಾವೇನೆ ಎತ್ಕೊತಿದ್ದಾಳೆ ಪಾಪ. ಬಿಕಾಸ್ ಅದ್ರಲ್ಲಿ ನಂದು ಅಷ್ಟು ಲಗೇಜ್ ಇಲ್ಲ. ಇಲ್ಲಿ ಬಂದಿದ್ ಕೂಡಲೇ ಫುಲ್ ಚಳಿ ಅಂದ್ಬಿಟ್ಟು ಫುಲ್ ಜಾಕೆಟ್ ಎಲ್ಲ ಹಾಕೊಂಡ್ಬಂದಿದ್ದೀನಿ. ಮಾರ್ನಿಂಗ್ 6:30 ಇಲ್ಲ 7 ಆಲ್ರೆಡಿ ಫುಲ್ ಸೆಕೆ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಯೂಸ್ ಎನಿ ಒನ್ ದಟ್ ಇಸ್. ಸೊ ಎಸ್ ಗೈಸ್, ಫೈನಲಿ ನಾವು ರೆಡಿ ಆಗಿದ್ದಾಗಿದೆ. ಸೊ ಇವತ್ತಿನ ನಮ್ಮ ಫಸ್ಟ್ ವಿಸಿಟ್ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಆ್ಯಸ್ ಯೂಶುವಲ್ ನಾವು ಜಾಸ್ತಿ ಟೆಂಪಲ್ಸ್ಗೆ ಹೋಗೋದ್ರಿಂದ, ಆ್ಯಂಡ್ ಇಲ್ಲಿರೋ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್, ರಿಚೆಸ್ಟ್ ಗಾಡ್ ಅಂತಲೇ ಹೇಳ್ಬೋದು, ದ್ಯಾಟ್ ಇಸ್ ಅನಂತ ಪದ್ಮನಾಭ ಟೆಂಪಲ್. ಸೊ ಅದು ಫಸ್ಟ್ ಹೋಗ್ತಾ ಇದ್ದೀವಿ. ಐ ಆಮ್ ಸೊ ಎಕ್ಸೈಟೆಡ್ ಬಿಕಾಸ್ ಅದರದ್ದು ಸ್ಟೋರಿ ಎಲ್ಲ ಟ್ರೈನಲ್ಲಿ ಬರ್ತಾ ಕೆಲವೊಬ್ರು ಒಂದೊಂದು ಥರ ಹೇಳಿದ್ರು. ಸೊ ಅಲ್ಲೋಗಿ ಎಕ್ಸಾಕ್ಟ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಯಾ, ಐ ಆಮ್ ವೆರಿ ಎಕ್ಸೈಟೆಡ್. ಈ ಟೆಂಪಲ್ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದಾದಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದೆಲ್ಲ ಹೋಗ್ತಾ ಇದ್ದೀವಿ ಅಂತ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಸ್, ಟೆಂಪಲ್ ಆಗಿರೋದ್ರಿಂದ ಇದು ನಮ್ಮ ಔಟ್ಫಿಟ್.
ಬಟ್ ಇದ್ರಲ್ಲೂ ಅಡಿಷನ್ ಆಗಿ ಅವ್ರು ಹೇಳಿದ್ರಲ್ಲ, ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಸ್ಯಾರಿ ಹಾಕಬೇಕು, ಅದರ್ವೈಸ್ ಸಲ್ವಾರ್ ಇಸ್ ಫೈನ್, ಬಟ್ ಅದ್ರ ಮೇಲೆ ಏನೋ ಪಂಚೆ ಥರ ಕಟ್ಕೊಬೇಕು ಅಂತ ಇದೆ. ಮತ್ತು ಹಾಫ್ ಎಲ್ಲ ಅಲೌಡ್ ಇಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಆಲ್ರೆಡಿ ದುಪ್ಪಟ್ಟ ಮತ್ತು ಪಂಚೆ ಎಲ್ಲ ತಂದಿದ್ದೀವಿ. ಸೊ ಆ್ಯಂಡ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಟೆಂಪಲ್ ಒಳಗಡೆ, ಬಟ್ ಎಷ್ಟಾಗುತ್ತೋ ಅಷ್ಟು ಮಾಡಿ ನಾವು ನಿಮಗೆ ತರಿಸ್ತೀವಿ. ಎಕ್ಸೈಟೆಡ್ ಟೆಂಪಲ್ ನೋಡೋಕ್ಕೆ. ಫಸ್ಟ್ ಆಫ್ ಆಲ್ ನಾವು ಆ್ಯಕ್ಚುಲಿ ಪ್ಲಾನೇ ಇದ್ದಿರಲಿಲ್ಲ ಟೆಂಪಲ್. ನಮ್ಮ ಒಂದು ಪ್ಯಾಕೇಜಲ್ಲಿ ಇದು ಇನ್ಕ್ಲೂಡೇ ಇರಲಿಲ್ಲ. ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಅಲ್ಲಿ ತನಕ ಬಂದಮೇಲೆ ನಾವು ಇದನ್ನ ಮಿಸ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಮತ್ತೆ ಬರ್ತೀವೋ ಇಲ್ವೋ. ಸೊ ಡೆಫಿನೆಟ್ಲಿ ಹಂಗಲ್ಲ, ಒನ್ ಟೈಮ್ ಫಸ್ಟ್ ಟೈಮ್ ಬಂದರೆ ಎಲ್ಲ ಪ್ಲೇಸಸ್ ಕವರ್ನ ಮಾಡ್ಕೊಂಡು ಹೋದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಸೊ ಯಾ ವೆರಿ ಮಚ್ ಎಕ್ಸೈಟೆಡ್ ದೇರ್. ನನಗೆ ಒಂದೇ ಒಂದು ಕಾಡ್ತಿರೋದಂತೆ ಇಲ್ಲಿನ ಬಿಸಿಲು. ಅವ್ರು ಸ್ಟಾರ್ಟಿಂಗ್ ಬಂದಿದ್ದು ಕೂಡಲೇ ವೆಲ್ಕಮ್ ಟು ಕೇರಳ ಅಂದರು. ಆಮೇಲೆ ಅವ್ರು ನೆಕ್ಸ್ಟ್ ಹೇಳಿದ್ದೆ, ನೀವು ಒಂದು ಲಾಸ್ಟ್ ಒಂದು ಸೆಲ್ಫಿ ತೊಗೊಂಡು ಇಟ್ಕೊಂಡ್ಬಿಡಿ, ಬಿಕಾಸ್ ಹೋಗ್ಬೇಕಾರೆ ಈ ಕಲರ್ ಇರಲ್ಲ. ನಿಮಗೂ ಪ್ರತ್ಯಕ್ಷ ಸಾಕ್ಷಿ. ಸೊ ನಾವು ಡೇ 1, ಡೇ 2, ಡೇ 3 ಆ ಥರ ವ್ಲಾಗ್ ಮಾಡ್ಕೊಂಡು ಹೋಗ್ತೀವಿ. ಈ ಪ್ರತಿಯೊಂದು ವ್ಲಾಗಲ್ಲೂ ನೀವು ನಮ್ಮ ಡಿಫ್ರೆನ್ಸಸ್ ನೋಡ್ಬೋದು. ಸೊ ಆಮೇಲೆ ಡೇ ಅಲ್ಲ ಇರೋ ಜಸ್ಟ್ ಬಂದು ಲ್ಯಾಂಡ್ ಆಗಿರೋ ಅಲ್ಲ, ಆಮೇಲೆ ಡೇ 3 ಇದು ನಮ್ಮ ಚಾನಲ್ ಅಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಸೊ ಅದಕ್ಕೋಸ್ಕರ ಮುಂಚೆನೇ ಹೇಳ್ಬಿಡ್ತಿದ್ದೀವಿ ಡಿಸ್ಕ್ಲೇಮರ್ ಥರ. ಸೊ ಡೇ 3 ನೋಡಿ, ಬಟ್ ಅದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಎಲ್ಲ ಏನು ಪೂರ್ತಿನೇ ಡಿಫ್ರೆನ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Like he was here 2 days earlier. So you guys do one thing. Oh, you don't have the. ಎಲ್ಲಿ ಹೋಗ್ತಿದ್ದೀವಿ? ಇಲ್ಲಿ ಲಾಕರಲ್ಲೆಲ್ಲ ಫೋನ್ಗಳು ಇಡೋಣ ಅಂತ ಹೋಗ್ತೀವಿ. ಆ್ಯಸ್ ಯೂಶುವಲ್ ಫೋನ್ ಎಲ್ಲ ಇಲ್ಲ. ಆಮೇಲೆ ಬಂದಮೇಲೆ ಫೋಟೋ ವೀಡಿಯೋಸ್ ತಗೊಳ್ಳೋಣ. ಯಾವ ಸೈಡ್? ಇಲ್ಲಿ ಫೋನ್ಗಳನ್ನ ಲಾಕರಲ್ಲಿ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋದು. ಸೊ ಫೈನಲಿ ದರ್ಶನ ಮುಗಿದಿದೆ. 10:30 ಅಷ್ಟರಲ್ಲಿ ನಮಗೆ ದರ್ಶನ ಕಂಪ್ಲೀಟ್ ಆಯಿತು. ಅಷ್ಟೇ ರಶ್ ಇರಲಿಲ್ಲ, ಜಾಸ್ತಿ ಅಯ್ಯಪ್ಪ ಮಾಲೆ ಹಾಕ್ಸಿರೋರು ಇದ್ದಾರೆ. 1 ಅವರಲ್ಲಿ ನಮಗೆ ದರ್ಶನ ಆಯಿತು. ಆ್ಯಂಡ್ ಇನ್ ಕೇಸ್ ಬರ್ತಾ ಇದ್ದೀರಾ ಅಂದರೆ ನಾವು ಸಲವಾರ್ ಕಮಿಸ್ ಆಗಿದ್ದು ಈ ಥರ ಆಗಬೇಕು. ಅಂದರೆ ಯಾವುದೇ ರೀತಿ ಪ್ಯಾಂಟ್ ಹಾಕಿದ್ರೆ ಈ ಥರ ಹಾಕಿಬಿಡಬೇಕು. ಅದರ್ವೈಸ್ ಸ್ಯಾರಿ ಫೈನ್. ಸೊ ನಮ್ಮದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಥರ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಥರ ಹಾಕೊಂಡು ನನ್ನ ಫ್ರೆಂಡ್ ಹೇಳಿದ್ದ, ಬಟ್ ನಾನು ನಂಬಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆ್ಯಕ್ಚುಲಿ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ದೇವ್ರ ದರ್ಶನದಿಂದ ಚೆನ್ನಾಗಿ ಸಖತ್ತಾಗಿತ್ತು. ಇಲ್ಲಿ ನೋಡ್ಬೋದು ಎಷ್ಟು ಅಂಗಡಿಗಳಿದೆ. ಕೇರಳ ಸ್ಟೈಲ್ ಡ್ರೆಸ್ಸಸ್ ತುಂಬ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಡ್ರೆಸ್ಸಸ್ ಇದೆ. ಮತ್ತು ಇವಾಗ ಏನಾದರೂ ಒಂದು ತೊಗೊಳ್ಳೋಣ ಅಂತಂದ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ ಅಂತ. ಏನೇನಿದೆ, ಏನೇನು ತೊಗೊಬೋದು ಅಂತ ನೋಡೋಣ. ಈ ಥರದೊಂದಿದೆ, ಈ ಥರದೊಂದಿದೆ. ಇದು ಯಾವುದೋ ತಗೊಂಡು ಎಷ್ಟಿದೆಲ್ಲ ತೋರ್ಸು. ಸಾಕನ್ಸುತ್ತಲ್ವಾ? ಅದು ಚೆನ್ನಾಗಿದೆ, ಅದು ಕೈಯೆಲ್ಲ ಐತದ. ಒಂದು ಟೂರ್ ಗೇಟ್ ಓಪನ್ ಮಾಡಿದ್ರೆ ಅಲ್ಲಿ ಆ ಸ್ಪಾಟ್ ಸಕ್ಕತ್ತಾಗಿದೆ ಫೋಟೋ ತೆಗಿ. ದೇವಸ್ಥಾನ ಹತ್ರನೇ ಚೆನ್ನಾಗಿದೆ. ಕಲ್ಯಾಣ ಸ್ಟೇಜ್ ಹಾಕ್ಬಿಟ್ಟಿದ್ದಾರೆ ಅಲ್ವಾ? ಅಲ್ಲಿ ತಗೊಳ್ಬೋದು ಅನ್ಸುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲೆಲ್ಲಿ ಓಪನ್ ಇಲ್ವಲ್ಲ? ಓಪನ್ ಇದ್ದಿಲ್ಲ. ಡಬಲ್ ಸ್ಕೂಪ್ ಇಲ್ದಾ? ಗೊತ್ತಿಲ್ಲ, ಅವರೇ ಕರೆ ಒಳಗಾಯ್ತು. ಐಸ್ ಕ್ರೀಮ್, ಮಳೆಯಲ್ಲಿ ಐಸ್ ಕ್ರೀಮ್. ಆ್ಯಕ್ಚುಲಿ ನಿನ್ನೆ ನೈಟ್ ತಿಂದಿರೋದು, ಅದು ಫುಡ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ದರ್ಶನ ಆದಮೇಲೆ ಫಸ್ಟ್ ಈಗಲೇ ತಿಂದಿರೋದು ಐಸ್ ಕ್ರೀಮ್. ಸ್ಕೂಪ್ ಏನೋ ಬಿದ್ದೋಗುತ್ತೇನೆ.
ಬೇಗ ಖಾಲಿ ಮಾಡೋಣ. ಚಿಪ್ಸ್ ತಗೋಬೇಕು. ದೇವ್ರು ತಗೊಂಡಾಯ್ತಲ್ಲ. ಚಿಪ್ಸ್ನ ನಾವು ಇದರಿಂದ ಔಟ್ಸೈಡ್ ತಗೊಳ್ಳೋಣ ಅಂತ, ಅಲ್ಲಿ ಫೇಮಸ್ ಇದೆಯಂತೆ ಮಹಾ ಚಿಪ್ಸ್. ಚಿಪ್ಸ್ ತಗೊಳ್ಳೋಣ ಅಂತ ಮಹಾ ಚಿಪ್ಸ್ಗೆ ಬಂದಿದ್ದೀವಿ. ಒಬ್ರು ರೆಫರ್ ಮಾಡಿದ್ರು, ಇಲ್ಲಿ ಸಖತ್ತಾಗಿ ಸಿಗುತ್ತೆ. ವೈನಾ ಅದು? ಅಲ್ಲಿ ನೋಡಿದ್ವಲ್ಲ ಅಲ್ಲಿ. ಇದು ನಮಗೆ ಫಸ್ಟ್ ಜಾಕ್ ಫ್ರೂಟ್ ಡ್ರೈ ಫ್ರೂಟ್ಸ್ ಬೇಕು. ಸ್ಮೆಲ್ ಟೇಸ್ಟ್. ಇದು ಫುಲ್ ಕೊಕೊನಟ್ ಆಯಿಲ್ ಅಲ್ಲಿ ಯೂಸ್ ಮಾಡಿರೋ ಸ್ವೀಟ್ ಹಲ್ವಾ ಇದೆ. ಮತ್ತೆ ಇಲ್ಲಿ ಉಂಟು ಫ್ರೆಶ್ ಚಿಪ್ಸ್. ಇದು ಚಿಪ್ಸ್ ಪ್ರೈಸ್ ಬನಾನಾ ಚಿಪ್ಸ್ 580 ಇದೆ ಪರ್ kg ಇದು. ಮತ್ತೆ ಇದು ಹಲ್ವಾದು ಪ್ರೈಸ್. ಸೊ ಇವಾಗ ಹಂಗೆ ಹಲ್ವಾ ತಗೋತಾ ಇದ್ದೀವಿ. ಹೆಂಗಿದೆ ಹೆಂಗಿದೆ ಜಾಕ್ ಫ್ರೂಟ್ ಚಿಪ್ಸ್ ಇಲ್ಲ ಇಲ್ಲಿ. ಅಲ್ಲೆಲ್ಲ ಬೇರೆ ಕಡೆ ತಗೊಳ್ಳೋಣ. ಆಯಿಲ್ ಅಂತ ಅನ್ಸೋದೇ ಇಲ್ಲ. ಆಕ್ಚುಲಿ ಹಲ್ವಾ ನನ್ನ ಫೇವ್ರೇಟ್. ಕೇಳಾಗ ಯಾರಾದ್ರು ಹಲ್ವಾ ತರಿಸ್ತಿದ್ರೆ ಬೇರ್ ವಿತ್ ವಾಯ್ಸ್ ಮೈಕ್ ಕಾರಡೆ ಬಿಟ್ಟು. ಇದು ಮೋಸ್ಟ್ಲಿ ಜಾಕ್ ಫ್ರೂಟ್ ಇರಬೇಕು. ಡಿಫ್ರೆಂಟ್ ಫ್ಲೇವರ್ಸ್. ಸೆಳೆಯುತ್ತೆ ನಿನ್ಗಿಂತ ನನಗೆ ಸೆಳೀತಾ ಇದೆ. ನಮ್ದು ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ಲ, ಒಂದು ರ್ಯಾಕ್ ಹಿಡ್ಕೊಂಡು ಹೋಗ್ತೀವಿ. ಬೇಜಾರಾದಾಗೆಲ್ಲ ತೆಗ್ತೀನಿ. ಇದು ತಗೊಳೋದ ಮಿಕ್ಸಾ? ಅದೇ ತಗೋ. ಗೋಮಾ ಕ್ಯಾಶ್ಯೂರ್ ಆರೆಂಜ್. ಇದು ಬೊಮ್ಮಿ ತಿಂತಾರಲ್ಲ ಗೊತ್ತಿಲ್ಲ. ಇದು ಬರುತ್ತೆ ಗೊತ್ತಾ ಇನ್ನೊಂದು. ಇದನ್ನೆಷ್ಟು ತಗೊಂಡಿದ್ದೀವಿ ಈಗ. ಇಷ್ಟೇ ಅಲ್ವಾ? 4 ಐಟಮ್. 4 ಚಿಪ್ಸ್ ಆ ಕಡೆ 4 ಎಸ್. ಒಂದು ಅದು ಬಿಟ್ನಲ್ಲ. 4 ಒಂದು ಅಂಜೂರ, ಪಿಸ್ತಾ, ಬಾದಾಮಿ ಆ್ಯಂಡ್ ವಾಲ್ನಟ್. ಈಗ ಗೋಡಂಬಿ ಬೇಕಾ ಬೇಡವಾ? ಬೇಡ, ತಿನ್ನಲ್ಲ. ಬಾ ಬಿಲ್ಲಿಂಗ್. ಮತ್ತೆ ಆ ಕಡೆ ಬನಾನಾ ಚಿಪ್ಸ್ ಒಂದು ಮಾಡ್ಕೊಂಡು ಬಾ. ಆಯ್ತು. ಫೈನಲಿ ಡ್ರೈ ಫ್ರೂಟ್ಸ್ ಮತ್ತು ಚಿಪ್ಸ್ ತಗೊಂಡು ಸೊ ನಮ್ಮ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ನೆಕ್ಸ್ಟ್ ಬಂದಿರೋದು ಆಲಿಮಲ ಶಿವ ಟೆಂಪಲ್. ಸೊ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಶಿವ ಇಲ್ಲಿರೋದು. ಎಷ್ಟು ದಿವ್ಯಾ? 58 ಫೀಟ್. ಎಸ್, 58 ಫೀಟ್. ಸೊ ಅದನ್ನ ನೋಡಕ್ ಬಂದಿದೀವಿ. ಆಲ್ರೆಡಿ ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಅದು ನಮ್ಗೆ ಆಲ್ರೆಡಿ ಕಾಣಿಸಿದೆ. ಸಕ್ಕತ್ತಾಗಿದೆ ವ್ಯೂ. ಮತ್ತೆ ಈ ಕಡೆ ಫುಲ್ ಬೀಚ್ ಇದೆ. ಮತ್ತೆ ಇವತ್ತು ಕ್ಲೈಮೇಟ್ ಕೂಡ ಸಕ್ಕತ್ತಾಗಿದೆ. ಪ್ರತಿಯೊಂದು ತೋರಿಸ್ತೀನಿ ಬನ್ನಿ. ಸ್ಟ್ಯಾಚ್ಯೂ ಒಳಗೆ ಎಂಟ್ರೆನ್ಸ್ ಆಗೋದಕ್ಕೆ ಎಂಟ್ರೆನ್ಸ್ ಫೀ ಇದೆ. ಸೊ ಇವಾಗ ಪ್ರೆಸೆಂಟ್ ಸ್ಟ್ಯಾಚ್ಯೂ ಕೌಂಟರ್ ಮತ್ತೆ ಕೇವ್ದು 2 ಒಂದೇ ಇದೆ. ಸೊ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಹಾಗೆ ಸ್ಟ್ಯಾಚ್ಯೂ ಹತ್ರ ಎಷ್ಟು ಜನ ಇದ್ದಾರೆ? ಸ್ಟ್ಯಾಚ್ಯೂ ಕೌಂಟರ್ ಹತ್ರ ತುಂಬಾ ಜನ ಇದೆ. ನಾನು ಅನ್ಕೊಂಡೆ ಫ್ರೀ ಆಗಿರುತ್ತೆ, ಆರಾಮಾಗಿ ಫೋಟೋಸ್ ತೆಗಿಬೋದ. ವೀಕ್ ಡೇಸ್ ಆಗಿದ್ರು ರಶ್ ಇದೆ. ಸೊ ನೋಡೋಣ ಟಿಕೆಟ್ ಪ್ರೈಸ್ ಎಷ್ಟಿದೆ. ಸೊ ಇವಾಗ ಡಿಸೈಡ್ ಮಾಡಿ ಸ್ಟ್ಯಾಚ್ಯೂ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಅಂದ್ರೆ ಯಾರಿಗೆ ಫೋಬಿಯಾ ಇದೆಯೋ ಅವ್ರು ಅಲೌಡ್ ಇಲ್ಲ ಅಂತ ಪ್ರಾಹಿಬಿಟ್ ಇದೆ. ಸ್ಟಿಲ್ ನಾವು ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀವಿ.
ಆಕ್ಚುಲಿ ನಾವು ಸ್ಟ್ಯಾಚ್ಯೂಗೂ ಮತ್ತೆ ಕೇವ್ ಟೆಂಪಲ್ಗೆ ಸಪರೇಟ್ ಟಿಕೆಟ್ ಅನ್ಕೊಂಡಿದ್ವಿ, ಬಟ್ ಇಲ್ಲ, ಎರಡು ಇನ್ಕ್ಲೂಡೆಡ್ 100 rupees ಇದೆ. ಸೊ ಇವಾಗ ಟಿಕೆಟ್ ತಗೊಳಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದೀವಿ, ನಿಂತ್ಕೊಂಡು ವೇಟ್ ಮಾಡಿ. ಸೊ ಒಳಗಡೆಯಿಂದ ಹೋಗಿ ಫಿನಿಶ್ ಆದ್ಮೇಲೆ ಆ ಸ್ಕಲ್ಪ್ಚರ್ ನಮ್ಗೆ ಆಲ್ಮೋಸ್ಟ್ 41 feet ಗ್ರೌಂಡ್ ಲೆವೆಲ್ ಅಲ್ಲಿ ಇದೆ ಇದು ಕೇವ್ ಟೆಂಪಲ್. ಇಲ್ಲಿ ವಿಡಿಯೋ ಅಲೋ ಇಲ್ಲ, ಬಟ್ ಗೊತ್ತಿಲ್ಲ ಎಷ್ಟಾಗುತ್ತೆ. ಕ್ಯೂ ನೋಡಿ, ಒಂದು ನಿಮಿಷ ತೋರಿಸ್ತೀನಿ ಎಷ್ಟಿದೆ. ಈ ಲೆವೆಲ್ಗಿದೆ ಕ್ಯೂ. ವೆರಿ ಮಚ್ ಎಕ್ಸೈಟೆಡ್. ಏನೋ ತುಂಬಾ ಸ್ಕೇರಿ ಇದೆ ಸ್ವಲ್ಪ ಅಂತೆಲ್ಲ ಇದೆ, ಮೆಡಿಟೇಷನ್ ಏರಿಯಾ ಅಂತೆಲ್ಲ ಇದೆ. ಫಸ್ಟ್ ಆಕ್ಚುಲಿ ನಾವು ಬರೀ ಸ್ಟ್ಯಾಚ್ಯೂಗೆ ಹೋಗೋಣ ಅಂತ ಅನ್ಕೊಂಡಿದ್ದು, ಆಮೇಲೆ ಗೊತ್ತಾಯ್ತು ಎರಡು ಇನ್ಕ್ಲೂಡೆಡ್. ಸೊ ಅದಕ್ಕೋಸ್ಕರ ಎರಡಕ್ಕೆ ಹೋಗ್ತೇವೆ. ಓ ಮೈ ಗಾಡ್, ನೋಡಿ ಓ ಮೈ ಗಾಡ್, ನನ್ಗೆ ಇಲ್ಲೇ ಇದ್ಬಿಡೋಣ ಅನ್ಸ್ತದೆ. ಸಕ್ಕತ್ತಾಗಿದೆ ಇಲ್ಲಿ ನೋಡು. ಸೊ ಇಲ್ಲಿ ಸೊ ಇವಾಗ ಕೇವ್ ಒಳಗೆ ಹೋಗ್ತಾ ಇದೀವಿ. ನೋಡಿ ಶಿವ ಇಲ್ಲಿದೆ. ಸೊ ಇದ್ರೊಳಗಡೆ ಹೋಗ್ತಾ ಇದೀವಿ. ಐ ಆಮ್ ಎಕ್ಸೈಟೆಡ್. ಐ ಡೋಂಟ್ ನೋ, ಲೈಕ್ ಒಳಗಡೆ ದಿಸ್ ಇಸ್ ದ ಕೇವ್ ಇನ್ಸೈಡ್. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲೇ ಒಂದ್ ಮನೆ ಅಷ್ಟು ಸಕ್ಕತ್ತಾಗಿದೆ. ಅದು ಇವತ್ತಿನ ಕ್ಲೈಮೇಟ್ ಇದೆಯಲ್ಲ, ಇನ್ನ ಸಕ್ಕತ್ತಾಗಿದೆ. ನಡಿ ಮೇಲೋಗು. ಇಲ್ಲಿ ಸ್ಟ್ಯಾಚ್ಯೂ, ಮೇನ್ ಸ್ಟ್ಯಾಚ್ಯೂ. ಸೊ ಒಳಗಡೆ ಕೇವ್ಸ್ ಅಲ್ಲಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಈ ಮೈಕ್ನೇ ಕ್ಯಾಮ್ರಾ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಮಾತ್ರ ಹೇಳ್ಬೇಕಂದ್ರೆ ಒಳಗಡೆ ಸಕ್ಕತ್ತಾಗಿತ್ತು. ನೀವು ಬಂದ್ರೆ ಮಿಸ್ ಅಷ್ಟೇ. ಎಷ್ಟು 100 rupees ಅಷ್ಟೇ ಟಿಕೆಟ್. 100 rupees, ಮತ್ತೆ ಎಷ್ಟು ಡೀಟೇಲಿಂಗ್ ಆಗಿತ್ತಲ್ಲ ಅದು. ಸೊ ಇವಾಗ ನಾವು ನೋಡ್ತಿರೋ ಶಿವ ಸ್ಟ್ಯಾಚ್ಯೂ ಆಕ್ಚುಲಿ 58 feet ಲಾಂಗ್ ಇದೆ. ಮತ್ತೆ ಇದನ್ನ ಗಂಗಾಧರೇಶ್ವರ ಅಂತಾರೆ, ಯಾಕಂದ್ರೆ ತನ್ನ ತಲೆಯ ಮೇಲೆ ಇಟ್ಕೊಂಡಿರೋದು ಗಂಗೆನ. ಸೊ ಅದಕ್ಕೋಸ್ಕರ ಗಂಗಾಧೇಶ್ವರ ಅಂತಾರೆ. ಮತ್ತೆ ಇದು ಕೇರಳದಲ್ಲೇ ಲಾರ್ಜೆಸ್ಟ್ ಶಿವ ಸ್ಟ್ಯಾಚ್ಯೂ. ಮತ್ತೆ ಮೈನ್ಯೂಟ್ ಸ್ಕಲ್ಪ್ಚರ್ ನೋಡ್ಬೋದು ಎಷ್ಟು ಡೀಟೇಲಿಂಗ್ ಆಗಿದೆ ಅಂತ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಲ್ಲ. ಆ ಸ್ಕಲ್ಪ್ಚರ್ ನೋಡಿದ್ದು ಫುಲ್ ಖುಷಿ ಆಯ್ತು, ಸಖತ್ತಾಗಿದೆ. ಅಂಡ್ ಎಲ್ಲಾನು ಟೈಮ್ ಪ್ರಕಾರ ಕರೆಕ್ಟ್ ಆಗಿದೆ. ಫಸ್ಟ್ ಡೇ ಆಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಗಿದೆ ನನಗೆ. ನಿನ್ಕಿಂತ ಫೋಟೋ ವಿಡಿಯೋಸ್ ಎಲ್ಲಾ ಸಿಕ್ತು. ನಿನ್ಕಿಂತ ನನ್ನ ಫೋಕಸ್ ಅಲ್ಲಿದೆ. ಓ ಮೈ ಗಾಡ್, ಇವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತಲ್ವಾ? ಈಗ ರೀಸೆಂಟ್ ಆಗಿ ಟ್ರೆಂಡ್ ಆಗಿದೆಯಲ್ಲ, ಯಾವ್ದು? ಸಿದ್ದರಾಮಯ್ಯ ನಂಬಿದೆ ನೆಂಬಿದೆ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಅವ್ರು ಆಡ್ತಿದ್ರಲ್ಲ. ಓ ಮೈ ಗಾಡ್, ಲುಕ್ ಎಟ್ ದ ಟೀಮ್. ಬಂದ್ರೆ ಹಿಂಗೆ ಟೀಮ್. ಆ ಸಾಂಗ್ ಹಾಕನ ಮಧ್ಯ, ಸಿದ್ದರಾಮಯ್ಯನ ನಂಬಿದೆ. ಬಟ್ ಸಕ್ಕತ್ತಾಗಿದೆ. ಇದು ಶಿವ ಸ್ಟ್ಯಾಚ್ಯೂ ಹಿಂದೆ ಇರುವಂತ ಬೀಚ್ ನೋಡ್ಬೋದು ಹೆಂಗ್ ಆಟ ಆಡ್ತಾ ಇದಾರೆ. ಓ ಸೌಂಡ್ ನೋಡು, ಬೀಚ್ ವೇವ್ಸ್. ಇಲ್ಲಿ ತಿನ್ನಕ್ಕೆ ಸ್ನಾಕ್ಸ್ ತಗೊಂತಿರೋದು. ಹೌದು, ನೀವು ಆಲ್ರೆಡಿ ಹೊಟ್ಟೆ ಸ್ವಲ್ಪ ತಿನ್ಕೊಂಡು ಏನಾರು ಹೋಗೋಣ. ಇದು ತಗೊಂಡ್ಲಾ? ಇದು ಅದಕ್ಕಿಂತ ಇದು ಅನ್ಸುತ್ತೆ. ಇದು ಇದಾ? ತಗೋ ಇದು ಗ್ರೀನ್. ಯಾವ್ದು ಬೇಕು ಹೇಳಿ. ಇದು ಆಲ್ರೆಡಿ ಈ ಕಲರ್ ಈ ಕಲರ್ ಇದೆಯಲ್ಲ, ಸಾಕು. ಸೊ ಎಸ್, ಅಗೇನ್ ಬ್ಯಾಕ್ ಟು ಹೋಮ್. ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀವಿ. ಬಾಳೆದೆಲೆಯಲ್ಲಿ ಕೇರಳ ಫುಡ್, ಪಕ್ಕಾ ಕೇರಳ ಫುಡ್. ಸೊ ನೋಡೋಣ ಹೆಂಗಿರುತ್ತೆ ಅಂತ. ವೇಟಿಂಗ್ ಫಾರ್ ಆಲ್ ದ ಐಟಮ್ಸ್. ಹೋಮ್ ಮೇಡ್ ಪಿಕಲ್. ಬರೀ ಪಿಕಲ್ನೇ ತಿನ್ಬಿಡ.
ಹೊಟ್ಟೆ ಹಸಿತಿರೋದಕ್ಕೆ ರಶ್ ವಸ್ಲರ್ ರಶ್ ಹೆವಿ ರಶ್ ನಾರ್ಮಲ್. ಸೊ ವೆರೈಟಿ ಮಾಡಿದ್ರ ಆಂಟಿ ಒಬ್ಬರೇ ಮಾಡಿದ್ದಾರೆ. ಏನೆಲ್ಲ ಇದೆ ನೋಡು, ಹಪ್ಳ, ಇದನ್ನೋ ಮೊಸರುದು, ಪಿಕಲ್ಲು, ಬೀನ್ಸು, ಮತ್ತು ಇಲ್ಲೊಂದು ತರಕಾರಿದು, ಇಲ್ಲ ಕಾಳ್ದು, ಫಿಶ್ಶು, ಅನ್ನ ಸಾರು. ಸದ್ಯಕ್ಕೆ ಇಷ್ಟಿದೆ. ನೋಡೋಣ. ಫಿಶ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಜಮಾಯಿಸು ಗುಜು ಗುಜು ಗುಜು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಸಕ್ಕತ್ತಾಗಿದೆ. ಅದು ನಮ್ಗೆ ಟಯರ್ಡ್ ಆಗಿರೋದಕ್ಕೂ ಫಿಶ್ ಇರೋದಕ್ಕೂ ಸಕ್ಕತ್ತಾಗಿದೆ. ಇಲ್ಲಿ ಫಿಶ್ ಕರಿ ಇಟ್ಟಿದ್ದಾರೆ, ಇಲ್ಲಿ ಮೊಸರು ಸಾರು ಇಟ್ಟಿದ್ದಾರೆ ಮಡಿಕೆಯಲ್ಲಿ. ಓ ಮೈ ಗಾಡ್, ಟಿಪಿಕಲ್ ಸದ್ಯಂ ಥರನೇ ಇದೆ. ಆಚೆ ತಿನ್ಬೇಕು ಅನ್ಕೊಂಡ್ರಿ, ಬಟ್ ಮನೆಯಲ್ಲೇ. ಓ ಇದು ಹಪ್ಳ. ಇನ್ನೂರ ಏನೇನು ಎಷ್ಟು ನೀಟಾಗಿ ಖಾಲಿ ಮಾಡಿದ್ದಾರೆ. ನಾನು ಹಿಂಗೆ ಯಾವಾಗಲೂ ಹಚ್ಕೊಳ್ಳೋದು, ಲಾಸ್ಟಲ್ಲಿ ಇದ್ಬಿಡೋದು. ನಂದು ಇಷ್ಟ ಆಗುತ್ತೆ. ಫಿನಿಶಿಂಗ್ ಟಚ್ಚು ನನಗೆ ತಿಂದು ಕಿಕ್ಕೇರಿದೆ. ಏನಂದೆ ಇನ್ನೊಂದ್ಸಲ ಹೇಳು. ನನಗೆ ತಿಂದು ಕಿಕ್ಕೇರಿದೆ. ಫಿನಿಶಿಂಗ್ ಟಚ್ಚು ಬನಾನಾ ಮತ್ತೆ ಪಾಯಸ. 3 ಕಪ್ ಪಾಯಸ, ಇನ್ನೇನು 3ನೇ ಕಪ್ ಖಾಲಿ ಮಾಡಲಿರುವ ಇದ್ದಾರೆ. ನಮ್ಮಿಬ್ರದ ಸೇರಿಸಿ ಅವ್ನಿಗೆ ಕೊಟ್ಟಿದ್ದೀವಿ. ನೋಡ್ತಾ ಕೂತಿದ್ದೀವಿ, ಖಾಲಿ ಮಾಡ್ಬಿಡು. ಜಮಾಯಿಸ್. ನಮಗೆ ಟ್ರೈನ್ ಹತ್ತದಾಗಿಂದ ಅಡ್ವೆಂಚರ್ ತೋರಿಸಿರೋದು ಲಿಕ್ಕಿಕ್ಕೆ ನಾವೊಂದು ಅಡ್ವೆಂಚರ್. 3 ಅವನ ಹೊಟ್ಟೆ ನೋವು ಬಂದ್ಬಿಡ್ತೀವಿ ನಾವು ಹೇಳಿ. ಬಿಡು ಬೈಕಂತ ಆ್ಯಕ್ಚುಲಿ ಊಟ ಸಖತ್ತಾಗಿತ್ತು. ಇಲ್ಲಿ ನಾನು ಕೆಳಗಡೆ ಕೂತಿರೋದ್ರಿಂದ ಒಳ್ಳೆ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಇವಾಗ ನಾವು ನೆಕ್ಸ್ಟು ಇಲ್ಲಿ ಸ್ಟೇ ಆಗೋಲ್ಲ, ಯಾಕಂದರೆ ನಾವು ವರ್ಕಳ ಪ್ಲಾನ್ ಮಾಡಿರೋದ್ರಿಂದ ವಿಲ್ ಬಿ ಗೋಯಿಂಗ್ ಟು ವರ್ಕಳ. ಅಲ್ಲಿ ನಮಗೆ ರೂಮ್ ಆಲ್ರೆಡಿ ಬುಕ್ ಆಗಿದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಶೋ ಯು ವೇರ್ ಆಲ್ ಮುಗಿಸಾಯ್ತು. Uncle also cooks, no? Yes. After 5 or 6 years. Oh, until then he was not cooking. No. After 5 or 6 years, he started cooking with you. Full both non-veg, veg, everything. Yoga. Not sambar, avian, like that. You eat chicken and all? Chicken, mutton, everything. Made for each other. Nice. ಎಷ್ಟು ಕುಕಿಂಗ್ ಎಲ್ಲ ಮಾಡ್ಕೊಂಡು ಎಷ್ಟು ಒಟ್ಟೊಟ್ಟಿಗೆ ಎಷ್ಟು ಚೆನ್ನಾಗಿರ್ತಾರೆ. Beef we are not taking. ಸೊ ಇವಾಗ ನಾವು ತ್ರಿವೇಂದ್ರಮಿಂದ ವರ್ಕಳ ಹೋಗ್ತಾ ಇದೀವಿ. ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹೋಗ್ತಿದೆ ಈಗ. ಇಲ್ಲ, ಇವ್ರ ಮನೆ ನೋಡು, ನಾವಿದ್ದು ಮಾತಾಡ್ತಿದೀವಿ ಆನ್ ಸ್ಪಾಟ್. ಬೇಜಾನ್ ಸಿಕ್ಕಾಯ್ತು. ಎಷ್ಟು ಫ್ಲೈಟ್ ಬರ್ತಿದೀವಿ ಸದ್ಯ, ಇನ್ನು ಟ್ಯಾನ್ ಆಗ್ಲಿ ಗೈಸ್, ಯಾಕಂದ್ರೆ ವೆದರ್ ನಮ್ಗೆ ಸಪೋರ್ಟ್ ಮಾಡ್ತಿದೆ. ಅಂಡ್ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ವರ್ಕಳ. ಅಂಡ್ ನೋಡ್ಬೋದು ನೀವು ಆಲ್ರೆಡಿ ಇಷ್ಟು ಲಗೇಜ್ ಇದೆ. ಇನ್ನು ನಾಳೆ ಹೋಗೋಷ್ಟು ಎಷ್ಟೆಷ್ಟು ಲಗೇಜ್ ಆಗಿರುತ್ತೆ ಅಂತ ಒಂದ್ ಸ್ವಲ್ಪ ಐಡಿಯಾ ಸಹ ಇಲ್ಲ. ಸೊ ಯಾ, ಅಲ್ಲಿಂದ ತರ್ಬೇಕಾದ್ರೆ ಜಾಸ್ತಿ ಲಗೇಜ್, ಇಲ್ಲಿಂದ ಹೋಗ್ಬೇಕಾದ್ರೂ ಜಾಸ್ತಿ. ಆದಷ್ಟು ಎಲ್ಲ ಕಮ್ಮಿ ಮಾಡೋಣ ಅನ್ಕೊಂಡಷ್ಟು ಎಲ್ಲ ಜಾಸ್ತಿ ಆಗ್ತದೆ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ನಾವು ಆಲ್ರೆಡಿ ವರ್ಕಳ ಬಂದು ರೀಚ್ ಆಗಿದ್ದೀವಿ. ಸೊ ನಾವು ಇಲ್ಲಿ ಬಂದಿರೋ ಪ್ಲೇಸ್ ಸಖತ್ ಬ್ಯೂಟಿಫುಲ್ ಆಗಿದೆ. ನಾವು ಅಂದ್ಕೊಂಡಿರಲಿಲ್ಲ ನಮ್ಗೆ ಇಷ್ಟು ಒಳ್ಳೆ ಸ್ಟೇ ಸಿಗುತ್ತೆ ಅಂತ. ಸೊ ಇದನ್ನು ನಾನು ನಿಮಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ 1. ಸೊ ನೀವು ನೋಡಿದಂಗೆ ಎಲ್ಲ ನಾವು ಟೆಂಪಲ್ ರನ್ ಮಾಡಿದ್ದಾಗಿತ್ತು ಇವತ್ತು. ಫಸ್ಟ್ ಡೇ ಕಂಪ್ಲೀಟ್ ತ್ರಿವೇಂದ್ರಮಲ್ಲಿ ಸ್ಪೆಂಡ್ ಮಾಡಿದ್ವಿ. ಹೋಪ್ಸು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಮ್ಮ ವಿಡಿಯೋಸ್ ಲೈಕ್ ಆದಲ್ಲಿ ನಾನು ಹೇಳ್ದಂಗೆ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ our next video, stay tuned to Kavi Divya YouTube channel. Lots of love. Take care. Bye-bye.